ಆ ಕತ್ತಲೆ ಏನಿದೆಯಲ್ಲ, ಕಣ್ಣ ಮುಂದಿನ ಕತ್ತಲೆ ಏನಿದೆಯಲ್ಲ, ಆ ಕತ್ತಲೆ ನನ್ನ ಮೂಲ ಸ್ವರೂಪದ ನಿಜ ಸ್ಥಿತಿಯನ್ನು ಮರೆಮಾಚಿಬಿಟ್ಟಿದೆ. ನಾವು ಭಯದಲ್ಲಿ ಬಿದ್ದೇವೆ. ಆ ಭಯದಲ್ಲಿ ಏನೇನೋ ತಿಳಿದದ್ದು ಮಾಡಕತ್ತೇವಿ. ದೇವರು ಧರ್ಮ ಅಂತ ತಿಳಿದದ್ದು ಮಾಡಕತ್ತೇವಿ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡಕತ್ತೇವಿ. ಅದೆಲ್ಲವೂ ಅಜ್ಞಾನದಿಂದ ಕೂಡಿದ ಪೂಜೆ ಮತ್ತು ಧರ್ಮ. ಹಿಡಿಯುವ ಕೈ ಮೇಲೆ ಕತ್ತಲೆ, ನೋಡುವ ಕಂಗಳ ಮೇಲೆ ಕತ್ತಲೆ, ನೆನೆವ ಮನದ ಮೇಲೂ ಕತ್ತಲೆ. ಎಲ್ಲ ಮಾಡಾಕ್ತೇವೆ ನಾವು. ದೇವ್ರಿಗೆ ಹೋಗ್ತೇವಿ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೇವೆ, ಮನೆ ದೇವ್ರಿಗೆ ಹೋಗ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ಮುಂಜಾನೆ ಎಲ್ಲ ಮಾಡ್ತೇವೆ. ಒಬ್ಬೊಬ್ರು ಒಂದು ತಾಸುಗಟ್ಟಲೆ ಪೂಜೆ ಮಾಡ್ತೇವೆ, ಒಬ್ಬರು 5 ನಿಮಿಷ ಮಾಡ್ತೇವೆ. ಎಲ್ಲ ನಡೆದೈತಿ. ಸಮಾಧಾನ ಯಾಕಿಲ್ಲ? ಅದೆಲ್ಲ ನಡೆದದ್ದು ಕತ್ತಲೆಯ ಪೂಜೆ, ಕತ್ತಲೆಯೊಳಗಿನ ಸಂಭ್ರಮ. ಅದು ನೆನೆವ ಮನದ ಮೇಲೆ ಕತ್ತಲೆಯಯ್ಯ. ಕತ್ತಲೆ ಎಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯಯ್ಯ. ಆ ಸ್ಥಿತಿ ಬೇರೆ ಕಡೆ ಐತಿ, ನಾವಿಲ್ಲಿ ಮಾಡಾಕತ್ತಿದ್ದ ಬೇರೆ. ಭಕ್ತನ ಕಣ್ಣಿಗೆ ದೇವರ ಕಂಡೇ ಇಲ್ಲ, ದೇವರ ಕಣ್ಣಿಗೆ ಭಕ್ತನೂ ಕಂಡಿಲ್ಲ. ನೋಡಿ, ನಿರಂತರ ಪೂಜೆ ನಡೆದಿದೆ. ಇದು ಕತ್ತಲೆಯಲ್ಲಿ ಸಂಭ್ರಮಿಸುವ ಪೂಜೆ ಅಂತ ಕರೀತಾರೆ. ಇಂಥ ಕತ್ತಲೆಯೊಳಗೆ ನಾವು ಆ ಪರಮಸ್ಥಿತಿಯನ್ನು ಅರಿಯುವುದಾದ್ರೂ ಹೇಗೆ? ಆ ಮೂಲ ಸ್ವರೂಪವನ್ನು ಅರಿಯುವುದಾದ್ರೂ ಹೇಗೆ? ನಮ್ಮೆಲ್ಲರ ಮನೆಗಳಲ್ಲಿ ನಡೀತಕ್ಕಂಥದ್ದು ಇದೇ ಕತ್ತಲೆಯ ಪೂಜೆ. ಇದೇ ಕತ್ತಲೆಯ ಪೂಜೆ ನಡೆದದ್ದು, ನಮ್ದೆಲ್ಲರದು ನಡೆದದ್ದು ಇದೇ ಕತ್ತಲೆಯ ಪೂಜೆ. ಲಿಂಗಕ್ಕೆ ಮಜ್ಜನ ಮಾಡ್ತೇವೆ, ಅದು ಕತ್ತಲೆಯ ನೀರು. ತಿಳ್ಕೊಬೇಕು ನಾವೆರಿದು ಡಾರ್ಕ್ ವಾಟರ್. ಕಾಣದ ಕತ್ತಲೆಗೆ ಅಭಿಷೇಕ. ಆ ಕತ್ತಲೆನೂ ಕಾಣಕತ್ತಿಲ್ಲ ನಮಗೆ, ಅದಕ್ಕೆ ನಾವು ಅಭಿಷೇಕ ಮಾಡಕತ್ತೇವೆ. ಗಂಧದ ಪರಿಮಳ ಆ ಭಗವಂತನ ಕರೆಯಕತ್ತೇವಲ್ಲ, ಅವನ ಮೂಗಿಗೆ ಬಿದ್ದೇ ಇಲ್ಲ. ಇನ್ನು ನಮ್ಮ ದೇವ್ರ ಮನೆಯಾಗ ಅಷ್ಟೇ ಅದು ಪರಿಮಳ ಬರಾಕತ್ತೈತಿ. ಉದನ ಕಡ್ಡಿ ವಾಸನೆನೂ ನಮ್ಮೊಳಗೆ, ಹೂವಿನ ವಾಸನೆನೂ ನಮ್ಮ ಮನೆ ತುಂಬ. ಆದ್ರೆ ಆ ದೇವರ ಮೂಗಿಗೆ ಏನಾರ ತಟ್ಟೈತೇನೋ ಅಂತಕ್ಕಂಥ ಪ್ರಶ್ನೆ. ಪತ್ರಿ ಪುಷ್ಪ ದೇವನ ಮಸ್ತಕಕ್ಕೆ ಮುಟ್ಟಲಿಲ್ಲ. ಪೂಜೆ ಮಾತ್ರ ನಿರಂತರವಾಗಿ ನಡೆದಿದೆ. ಈ ರೀತಿಯಾದ ಪೂಜೆ ಮಾಡ್ಕೊಂತ ಹೋದ್ರೆ ಅದೇನಾಗತ್ತಂದ್ರೆ, ಕತ್ತಲೆ ಎಂಬುದು ಅತ್ತಲೆಯ, ಅದೇ ಕತ್ತಲೆಯ ಪೂಜೆಯಲ್ಲಿ ಮುಳುಗಿ ಗುಹೇಶ್ವರನೆಂಬ ಸತ್ಯ ಮತ್ತು ಬೆಳಕೇನೈತಲ್ಲ, ಅದು ಈಚೆ ಕಡೆ ಉಳಿದು ಬಿಡುತ್ತೆ. ಭೂಮಿಯ ಕಠಿಣವನ್ನು, ಆಕಾಶದ ಮೃದುವನ್ನು. ಭೂಮಿ ಕಠಿಣ, ಆಕಾಶ ಬಹಳ ಮೃದು. ತಿಳಿಯುವ ಗಮನವಲ್ಲಿಯೇ ನಿಂದಿತ್ತು. ತಿಳಿಬೇಕು ಅನ್ಕೊಂತೇವೆ ಅದನ್ನ, ಈ ಪೃಥ್ವಿ ಆಕಾಶ ಬಯಲು ಇದನ್ನು ತಿಳಿಬೇಕಂತ ಆತ್ಮ ಜೀವಾತ್ಮ ಒಮ್ಮೆ ಬಯಸ್ತತಿ. ಈ ಸಂಸಾರದ ಜಗತ್ತಿನ ಜಂಜಾಟದೊಳಗೆ, ಈ ಮಾಯೆ ಜಂಜಾಟದಲ್ಲಿ ಬಿದ್ದು ಆ ತಿಳಿಯುವ ತವಕ ಅಲ್ಲೇ ನಿಂತು ಬಿಡದಂತ, ಮುಂದೆ ಹೋಗುದಿಲ್ಲ. ತಿಳಿಯುವ ಗಮನ ಅಲ್ಲಿಯೇ ನಿಂದಿತ್ತು. ಉದಕದೊಳಗೆ ಹುಟ್ಟಿದ ತೃಷ್ಣೆ, ನೀರೊಳಗೆ ಒಂದಿಷ್ಟು ತೃಷ್ಣೆ, ಬಾಯಾರಿಕೆ ಉದಕವನ್ನು ಅರಸಿತಲ್ಲ. ಸಂಸಾರದಲ್ಲಿ ಬಿದ್ದು ಅದರೊಳಗೆ ಸುಖ ಐತಿ. ಸಂಸಾರದ ಈ ಜಂಜಾಟದಲ್ಲಿ ಏನೋ ಆನಂದ ಇದೆ. ಸಂಸಾರದ ಸಾಗರದಲ್ಲಿ ನೀರೊಳಗದೇವೆ, ಅಮೃತ ಇದೆ ಅಂತ ಹೋಗಿ ಆ ಉದಕದಲ್ಲಿ ಹುಟ್ಟಿದ ತೃಷ್ಣೆ ಅದು ಸಾಕಾಗಿ ಬಿಡ್ತೈತೆ ನಮ್ಗೆ. ಅವಾಗ ನೀರಡಿಕೆ ಚಾಲು ಆಗತ್ತೆ. ಆ ನೀರಡಿಕೆ ಮತ್ತೆ ಉದಕವನ್ನು ಅರಸ್ತದಂತೆ. ಎಲ್ಲಿ ಹುಟ್ಟೈತೆ ಅದು? ಆ ನೀರಡಿಕೆ ನೀರಿನಲ್ಲೇ ಹುಟ್ಟಿದೆ. ಅದು ಸಂಸಾರ ಎಂಬ ಉದಕದಲ್ಲಿ ನಾವು ಮುಳುಗಿದ್ದು ಸಂಸಾರದ ಬಾಧೆಗಳು ಕೆಲವು ಕ್ಷಣ ಅಲಗು ತಿಂದು ಹೇಳಿದ್ವಲ್ಲ, ಆ ಕತ್ತಿಗೆ ಒಂದಿಷ್ಟು ತುಪ್ಪ ಹಚ್ಚಿ ಅದು ರುಚಿ ಅನ್ನಿಸ್ತಲ್ಲಿ. ಅದೇ ವಚನದ ಅರ್ಥ ಇಲ್ಲಿ ಬರುತ್ತೆ. ಉದಕದೊಳಗೆ ಹುಟ್ಟಿದ ತೃಷ್ಣೆ ಉದಕವನ್ನು ಅರಸಿತಲ್ಲ, ಮತ್ತೆ ಉದಕವನ್ನು ಹುಡುಕಾಕತ್ತದ. ಅದಕ್ಕೆ ಶಾಂತಿ ಸಮಾಧಾನ ಇಲ್ಲ. ಒಳಗೆ ಸತ್ತು ಹೊರಗೆ ಆಡುತ್ತದೆ. ನಮ್ಮ ಬದುಕೇನಾಗಿದೆ ಇಲ್ಲಿ? ಒಳಗನ ರಣರಂಗ, ಹೊರಗನ ಶೃಂಗಾರ. ಅದೇ ವಚನ ಇಲ್ಲಿ. ಒಳಗೆ ಸತ್ತು ಏನಿಲ್ಲ ಒಳಗೆ ನಮ್ಮ ಹತ್ರ. ಹೊರಗೆ ಆಟ ಆಡಕತ್ತೇವೆ ನಾವು, ಹೊರಗೆ ಬದುಕು ಮಾಡಕತ್ತೇವೆ. ಅಂತರಂಗದಲ್ಲಿ ಎಲ್ಲ ಸತ್ತು ಹೋಗ್ಬಿಟ್ಟವು. ನಮ್ಮ ಆ ಅಪೇಕ್ಷೆನೇ ಹೋಗ್ಬಿಟ್ಟಿದೆ. ಆ ಪರಮ ಸ್ಥಳದ ಸ್ವರೂಪವನ್ನು ತಿಳಿಯೋದು, ಅದನ್ನು ಸೇರೋ ಅಪೇಕ್ಷೆ ಸತ್ತು ಹೋಗ್ಬಿಟ್ಟೈತೆ ನಮ್ಮಲ್ಲಿ. ಮಾಯ ಆವರಿಸಿಬಿಟ್ಟೈತಿ. ಹೊರಗೆ ಬದುಕು ಮಾಡಕತ್ತೇವೆ, ಹೊರಗೆ ಆಡುತ್ತದೆ. ಗುಹೇಶ್ವರ ಇದನ್ನು ನೋಡಿ, ಗುಹೇಶ್ವರ ಅಂದರೆ ಆ ಶೂನ್ಯ ಸ್ಥಿತಿ
ಗುಹೇಶ್ವರ ನಿಬ್ಬೆರಗಾಗಿ ಅಲ್ಲಿಯೇ ನಿಂತು ಬಿಟ್ಟ.